ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ದೋಸ್ತಿ ಪಕ್ಷಗಳು ಪಾದಯಾತ್ರೆಯನ್ನ ಮಾಡಿಕೊಳ್ಳೋದಕ್ಕೆ ಇದೀಗ ತೀರ್ಮಾನವನ್ನ ಮಾಡಿವೆ. 10 ದಿನಗಳ ಕಾಲ 170 ಕಿಲೋಮೀಟರ್ ಪಾದಯಾತ್ರೆಯನ್ನ ನಡೆಸಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಈ ಪಾದಯಾತ್ರೆಯನ್ನ ನಡೆಸಲಾಗುತ್ತೆ. ಹಾಗಾದ್ರೆ ಈ ಮೂಲಕ ಯಾವ ಅಸ್ತ್ರವನ್ನ ಬಳಕೆ ಮಾಡಲಾಗುತ್ತೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸನ್ಮಾನ್ಯ ನಾಗೇಂದ್ರ ಅವರನ್ನ ಮುಖ್ಯಮಂತ್ರಿಗಳು ಈ ತಕ್ಷಣ ಅವರ ವಜಾ ಮಾಡಬೇಕು. ಮುಂಗಾರು ಕಲಾಪಕ್ಕೆ ಕಿಚ್ಚು ಹಚ್ಚಿದ್ದಾಯ್ತು, ಅಧಿವೇಶನವನ್ನ ಮೊಟಕುಗೊಳಿಸಿದ್ದಾಯ್ತು. ವಿಪಕ್ಷಗಳ ಆರ್ಭಟಕ್ಕೆ ಕಿಡಿ ಸರ್ಕಾರವೇ ಬೆಚ್ಚಿ ಬಿದ್ದಿತ್ತು. ಈಗ ಇದೇ ದೋಸ್ತಿ ಮತ್ತೊಂದು ಹೋರಾಟಕ್ಕೆ ಸಜ್ಜಾಗಿದೆ. ನಾಗೇಂದ್ರ ವಿಚಾರದಲ್ಲಿ ಈಗಾಗಲೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿರೋ ದೋಸ್ತಿ ಪಕ್ಷಗಳು ಮತ್ತೊಂದು ದೊಡ್ಡ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿವೆ. ಅದುವೇ ಪಾದಯಾತ್ರೆಯ ಪ್ಲಾನ್. ಕಲಾಪ ಬಂದ್ ಮಾಡಿಸಿದ್ದಾಯ್ತು, ರಸ್ತೆಗಿಳಿಯೋಕೆ ಕೇಸರಿ ಪ್ಲಾನ್. ಸಚಿವ ನಾಗೇಂದ್ರಗೆ ಕಾಡುತ್ತ ಕೇಸರಿ ಪಾಳಯದ ಪಾದಯಾತ್ರೆ. ಸಚಿವ ನಾಗೇಂದ್ರರ ರಾಜೀನಾಮೆ ಪಡೀಲೇಬೇಕು, ಹೇಗಾದ್ರೂ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲೇಬೇಕು. ಇದು ದೋಸ್ತಿಯ ಪ್ಲಾನ್ ಆಗಿದ್ದು, ಆ ದೋಸ್ತಿ ಪ್ಲಾನಿನ ಭಾಗವಾಗಿಯೇ ಇಷ್ಟು ದಿನ ಬಿಜೆಪಿ ಜೆಡಿಎಸ್ ಪ್ರತಿಭಟನೆಗಳನ್ನ ನಡೆಸಿವೆ. ವಿಧಾನಸೌಧದ ಹೊರಗೆ, ವಿಧಾನಸೌಧದ ಒಳಗೆ, ಜಿಲ್ಲೆಗಳಲ್ಲಿ ಕಲಾಪದ ಒಳಗೂ ಧರಣಿ ಮಾಡಿವೆ. ಅಹೋರಾತ್ರಿ ಧರಣಿಯನ್ನು ನಡೆಸಿ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿವೆ. ಇಷ್ಟೆಲ್ಲ ಆದ್ಮೇಲೆ ಈಗ ಪಾದಯಾತ್ರೆ ಪ್ಲಾನ್ ಅನ್ನ ಮೈತ್ರಿ ಪಕ್ಷಗಳು ಮಾಡಿಕೊಂಡಿದ್ದು. ಆ ಪ್ಲಾನ್ ರಾಜ್ಯ ಸರ್ಕಾರವನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸೋ ಸಾಧ್ಯತೆ ದಟ್ಟವಾಗಿದೆ. ನಿಮಗೆ ಗೊತ್ತಿರಬಹುದು, ಮಾಜಿ ಸಿಎಂ ಸಿದ್ದರಾಮಯ್ಯ ಮೂಡಾ ಸ್ಕ್ಯಾಮ್ನಲ್ಲಿ ಸಿಕ್ಕಾಕೊಂಡಾಗ ದೋಸ್ತಿಗಳು ಮೈಸೂರಿನಿಂದ ಪಾದಯಾತ್ರೆ ನಡೆಸಿದ್ವು. ಆ ಪಾದಯಾತ್ರೆ ಅಷ್ಟೋಗಿಷ್ಟೋ ಯಶಸ್ವಿಯಾಗಿತ್ತು. ಆ ಪಾದಯಾತ್ರೆ ಬಳಿಕ ಇದೇ ಮೊದಲ ಬಾರಿಗೆ ಸಚಿವ ನಾಗೇಂದ್ರ ವಿರುದ್ಧ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಕೇಸರಿ ಪಡೆ ನಡೆಸ್ತಾಗಿರೋ ಈ ಪಾದಯಾತ್ರೆಗೆ ಜೆಡಿಎಸ್ ಕೂಡ ಬೆಂಬಲ ಕೊಟ್ಟಿದೆ. ಸೆಪ್ಟೆಂಬರ್ 1ರಿಂದ 10ರವರೆಗೆ ಪಾದಯಾತ್ರೆ ನಡೆಯಲಿದೆ. ರಾಯಚೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ನಡೆಯಲಿದ್ದು, ರಾಯಚೂರಿನ ಗುರುಗುಂಟಾದಿಂದ ಪಾದಯಾತ್ರೆ ಆರಂಭಗೊಳ್ಳಲಿದ್ದು, ನಂತರ ಲಿಂಗಸೂರು, ಮಸ್ಕಿ, ಸಿಂಧನೂರು, ಶಿರಗುಪ್ಪ, ತೆಕ್ಕಲಕೋಟೆ, ಸಿಂಧಗೆರೆ ಮಾರ್ಗವಾಗಿ ಬಳ್ಳಾರಿಗೆ ತಲುಪಲಿದೆ. ಒಟ್ಟು 170 ಕಿಲೋಮೀಟರ್ ಪಾದಯಾತ್ರೆ ಮಾಡಲಿರುವ ನಾಯಕರು ಈ ಪಾದಯಾತ್ರೆಯಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಹೆಜ್ಜೆ ಹಾಕಲಿದ್ದಾರೆ. ಈ ಉದ್ಘಾಟನಾ ಸಮಾರೋಪಕ್ಕೆ ಕೇಂದ್ರ ಸಚಿವರು ಬರುವ ನಿರೀಕ್ಷೆಗಿದೆ. ಸೆಪ್ಟೆಂಬರ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಒಂದು ಬೃಹತ್ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. 1ನೇ ತಾರೀಕು ರಾಯಚೂರು ಜಿಲ್ಲೆಯಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಈ ಪಾದಯಾತ್ರೆ ಬಳ್ಳಾರಿನಲ್ಲಿ ಸಮಾರೋಪ ಆಗ್ತದೆ. ಸುಮಾರು 190ರಿಂದ 200 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಇದಾಗ್ತದೆ. ಕಾಂಗ್ರೆಸ್ ಸರ್ಕಾರವನ್ನ ಜನವಿರೋಧಿ ಸರ್ಕಾರ ಅಂತ ಕೇಸರಿ ಪಡೆ ಆರೋಪಿಸ್ತಾಗಿದ್ದು, ಬಡವರು, ರೈತರು, ಯುವಕರ ವಿರೋಧಿ ಸರ್ಕಾರ ಅಂತ ಬಿಂಬಿಸೋದು ಪಾದಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ. ಅಭಿವೃದ್ಧಿ ಬದಲು ಭ್ರಷ್ಟಾಚಾರ ನಡೆಸ್ತಿದೆ ಅಂತ ಬಿಜೆಪಿ ಹೇಳ್ತಿದ್ದು, ಸರ್ಕಾರದ ಬಂಡವಾಳ ಬಯಲು ಮಾಡಲು ಪಾದಯಾತ್ರೆ ವ್ಯೂಹ ರಚಿಸಲಾಗಿದೆ. ಈ ಬಗ್ಗೆ ಮಾತಾಡಿರೋ ಸಚಿವ ಚಲುವರಾಯಸ್ವಾಮಿ, ವಿಪಕ್ಷ ನಾಯಕ ಅಶೋಕ್ ವಾಕ್ ಮಾಡೋದಕ್ಕೆ ಅಂತ ಇದೆಲ್ಲ ಮಾಡಿಸ್ತಿದ್ದಾರೆ ಅನ್ಸುತ್ತೆ, ಮಾಡ್ಲಿ, ಪ್ರತಿಭಟನೆ ಮಾಡುವುದನ್ನು ಬೇಡ ಅನ್ನೋಕ್ಕಾಗೋಲ್ಲ ಅಂತ ವ್ಯಂಗ್ಯ ಮಾಡಿದ್ದಾರೆ. ಅವ್ರಿಗೆ ಯಾವುದು ಸಬ್ಜೆಕ್ಟ್ ಇಲ್ಲ. ಅವ್ರಿಗೆ ಈ ಅಸೆಂಬ್ಲಿ ಒಳಗಡೆ ಇರ್ತಕ್ಕಂಥ ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಏನೂ ಮೆಟೀರಿಯಲ್ ಇಲ್ಲದೇ ಇರೋದ್ರಿಂದ, ಸರ್ಕಾರದ ಬಗ್ಗೆ ಬ್ಲೇಮ್ ಮಾಡೋದಕ್ಕೆ ಏನೂ ಇಲ್ಲದೇ ಇರೋದ್ರಿಂದ ಇದೊಂದು ಸಬ್ಜೆಕ್ಟನ್ನು ಇಟ್ಕೊಂಡಿದ್ದಾರೆ. ಸೊ ನಾವೇನು ಹೇಳೋದು, ಅವರಿಗೆ ವಾಕ್ ಮಾಡ್ಕೊಂಡು ಬರಲಿ ಬಿಡಿ ಒಂದಷ್ಟು ದಿವಸ. ಅಶೋಕ್ ಒಂದು ಸ್ವಲ್ಪ ವಾಕ್ ಮಾಡಬೇಕು ಅಂತ ಅನಿಸಿರ್ಬೇಕು, ವಾಕ್ ಮಾಡ್ತಾರೆ. ನಾವೇನು ಮಾಡೋಕ್ಕಾಗತ್ತೆ? ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದನ್ನ ಬೇಡ ಅನ್ನೋಕ್ಕಾಗತ್ತಾ? ಕೇಸರಿ ಪಾಳಯ ರಚಿಸಿರೋದು ಅತಿ ದೊಡ್ಡ ವ್ಯೂಹ. ಪಾದಯಾತ್ರೆ ಉದ್ದೇಶ ನಾಗೇಂದ್ರ ರಾಜೀನಾಮೆ ಆಗಿದ್ರೂ ಸಹ 2028ರ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡೇ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಿರೋ ವಿಚಾರ.